ಸಾಮಾನ್ಯವಾಗಿ ಅತ್ತಿಗೆ ನಾದಿನಿ ಅಂದ್ರೆ ಅಲ್ಲಿ ಸಣ್ಣದೊಂದು ಮುನಿಸು ಜಗಳ ಇರೋದು ಸಹಜ. ಆದರೆ ಕೋಟೆನಾಡು ಚಿತ್ರದುರ್ಗದ ಈ ಗ್ರಾಮದಲ್ಲಿ ಮಾತ್ರ ಅತ್ತಿಗೆ ನಾದಿನಿಯರು ಪರಸ್ಪರ ತಲೆಗೆ ಡಿಚ್ಚೆ ಹೊಡೆದುಕೊಳ್ಳುತ್ತಾರೆ. ಹಾಗಂತ ಇದು ಜಗಳ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ಇದು ತಲೆತಲಾಂತರದಿಂದ ನಡೆದು ಬಂದಿರುವ ಒಂದು ವಿಶಿಷ್ಟ ಸಂಪ್ರದಾಯ. ಅತ್ತಿಗೆ ನಾದಿನಿಯರು ಹೀಗೆ ಡಿಚ್ಚಿ ಹೊಡೆಯೋದ್ರ ಹಿಂದಿರೋ ಮರ್ಮವೇನು? ಈ ಕುರಿತು ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಜಿದ್ದಿಗೆ ಬಿದ್ದ ಅತ್ತಿಗೆ ನಾದಿನಿಯರು, ಇದು ಸೇಡಲ್ಲ, ಡಿಚ್ಚಿ ಹಬ್ಬ. ಮರೆಸುವ ವಿಶಿಷ್ಟ ಆಚರಣೆಗೆ ಸಾಕ್ಷಿಯಾದ ಸಿಎನ್ ಮಾಳಿಗೆ ಗ್ರಾಮ. ಅತ್ತಿಗೆ ನಾದಿನಿಯರ ತಲೆಗೆ ತಲೆ ತಾಗಿದರೆ ಇಲ್ಲಿ ಜಗಳವಲ್ಲ, ಅದು ಪ್ರೀತಿ. ಹೀಗೆ ಒಬ್ಬರಿಗೊಬ್ಬರು ಓಡೋಡಿ ಬಂದು ಡಿಚ್ಚಿ ಹೊಡೆಯುತ್ತಿರುವ ಅತ್ತಿಗೆ ನಾದಿನಿಯರು, ಅದನ್ನ ಕಣ್ತುಂಬಿಕೊಳ್ಳುತ್ತಿರುವ ಗ್ರಾಮಸ್ಥರು, ಸಾರ್ವಜನಿಕರು. ಇಂತಹ ರೋಮಾಂಚನಕಾರಿ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸಿಎನ್ ಮಾಳಿಗೆ ಗ್ರಾಮ. ಹೌದು, ಇದು ಯಾವುದೋ ಹಳೆಯ ಸೇಡಿಗಾಗಿ ನಡೆಯುತ್ತಿರುವ ಜಗಳವಲ್ಲ, ಬದಲಾಗಿ ಇದು ಇಲ್ಲಿನ ಬುಡಕಟ್ಟು ಸಮುದಾಯದ ಹೆಮ್ಮೆಯ ಡಿಚ್ಚಿ ಹಬ್ಬ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾಯಕ ಸಮುದಾಯದ ಆರಾಧ್ಯ ದೈವ ಅಹೋಬಲ ನರಸಿಂಹ ಸ್ವಾಮಿಯ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯೇ ಈ ವಿಶಿಷ್ಟ ಡಿಚ್ಚಿ ಹಬ್ಬ. ಹಿರಿಯೂರು ಭಾಗದ ನಾಯಕ ಸಮುದಾಯದ ಹಿರಿಯರು ತಮ್ಮ ಸಂಪ್ರದಾಯವನ್ನ ಉಳಿಸಿಕೊಂಡು ಹೋಗಲು ಈ ಪದ್ಧತಿಯನ್ನ ಇಂದಿಗೂ ಜೀವಂತವಾಗಿರಿಸಿದ್ದಾರೆ. ಈ ಹಬ್ಬ ಏನಿದೆಯಲ್ಲ, ಇದು ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥ ಹಬ್ಬ. ಈ ಸಾರಿ ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು ಮತ್ತು ಪಂಚಕಲಶಗಳ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಇದನ್ನು ಈಗಿಟ್ಕೊಂಡಿದ್ದಾರೆ. ಈ ಹಬ್ಬದ ವಿಶೇಷ ಆಕರ್ಷಣೆ ಅಂದರೆ ಈ ಡಿ ಪ್ರದರ್ಶನ ಅಂತ. ಡಿ ಅಂದರೆ ಹೆಣ್ಣು ಮಕ್ಕಳು ದೇವರ ಸನ್ನಿಧಿಯಲ್ಲಿ ಒಬ್ರಿಗೊಬ್ಬರು ತಲೆಯನ್ನು ಈ ರೀತಿ ಟಚ್ ಮಾಡ್ಕೊಳ್ತಕ್ಕಂಥ ಡಿ ಪ್ರದರ್ಶನ ಅಂತ ಕರೀತೀವಿ. ಇದ್ರ ಹಿನ್ನೆಲೆ ಏನು ಅಂದರೆ, ಇದನ್ನು ಡಿ ಆಡೋರು ಯಾರು ಅಂದರೆ, ಈ ಮನೆಯ ಹೆಣ್ಣುಮಕ್ಕಳು ಬೇರೆ ಊರಿಗೆ ಹೋಗಿರ್ತಾರೆ ಸೊಸೆಯರಾಗಿ, ಅವರು ಈ ಹಬ್ಬಕ್ಕೆ ಬರ್ತಾರೆ, ಅಂದರೆ ನಾದಿನಿಯರು. ಮತ್ತು ಈ ಮನೆಗೆ ಯಾರು ಸೊಸೆಯರಾಗಿ ಬಂದಿರ್ತಾರೆ ಅಂದರೆ ಅತ್ತಿಗೆಯರು, ಅವರನ್ನು ಆಹ್ವಾನ ಮಾಡ್ತಾರೆ. ಅಂದರೆ ಅತ್ತಿಗೆ ಮತ್ತು ನಾದಿನಿಯರ ಸಂಬಂಧವನ್ನು ಗಟ್ಟಿ ಮಾಡ್ತಕ್ಕಂಥದ್ದು ಈ ಹಬ್ಬದ ಒಂದು ವಿಶೇಷತೆ. ಅಂದರೆ ಅವರು ತವ್ರ ಮನೆ ಪ್ರೀತಿಗಾಗಿ ಹಬ್ಬಕ್ಕೆ ಬರ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟಗಳಿರಲಿ, ಸಮಸ್ಯೆಗಳಿರಲಿ, ಹಬ್ಬಕ್ಕೆ ಬಂದೇ ಬರ್ತಾರೆ. ಈ ಹಬ್ಬಕ್ಕೆ ತಪ್ಪಿಸಲ್ಲ ಅವರು. ಯಾಕಂದರೆ ಈ ಊರಿನ ಹೆಣ್ಮಕ್ಳವರು ಈ ದೇವರ ನಂಬಿಕೆ ಮೇಲೆ ಅವ್ರಿಗೆ ಎಷ್ಟೇ ಕಷ್ಟಗಳಿದ್ದರೂ ಬರ್ತಾರೆ. ಬರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಅಂದರೆ ನಾದಿನಿಯರನ್ನ ಅತ್ತಿಗೆಯರು ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇದೊಂದು ಸ್ವಾಗತ ಹಬ್ಬ ಇದು. ಆ್ಯಕ್ಚುಲಿ ಅವರನ್ನು ಹಬ್ಬಕ್ಕೆ ಸ್ವಾಗತ ಮಾಡ್ತಕ್ಕಂಥದ್ದು ಅಲ್ಲ, ರೌಂಡು ಏನು ದೇವಸ್ಥಾನದ ಸುತ್ತ ರೌಂಡ್ಗಳ ಪ್ರಾಣಿಗಳಂದರೆ ಇದು ಬುಡಕಟ್ಟು ಸಂಸ್ಕೃತಿ. ಇಲ್ಲಿ ಪಶುಪಾಲನಾ ಸಂಸ್ಕೃತಿ ಇತ್ತು. ಹಾಗಾಗಿ ತಾವು ಸಾಕ್ತಕ್ಕಂಥ ಸಾಕು ಪ್ರಾಣಿಗಳನ್ನು ಈ ಹಬ್ಬದಲ್ಲಿ ದೇವಸ್ಥಾನದ ಸುತ್ತ ರೌಂಡ್ ಹೊಡಿಸ್ತಾರೆ. ಬುಡಕಟ್ಟು ಮೂಲದ ಕಲ್ಚರು ಇನ್ನೂ ಜೀವಂತವಾಗಿದೆ. ಇಲ್ಲಿ ಯಾವುದೇ ರೀತಿಯ ಮೌಢ್ಯ ಇಲ್ಲ. ಇದು ತುಂಬ ನಂಬಿಕೆ ಮೇಲಿರ್ತಕ್ಕಂತಹ ಪ್ರೀತಿ ವಿಶ್ವಾಸವನ್ನು ಕಟ್ತಕ್ಕಂಥದ್ದು. ಈ ಊರು ತುಂಬ ಈ ಪ್ರೀತಿ ವಿಶ್ವಾಸ ಸೌಜನ್ಯ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಲ್ಲೂ ಇಂಥದ್ದೊಂದು ಮನೋಭಾವ ಇದೆ. ಅದಕ್ಕೆಲ್ಲ ಮುಖ್ಯ ಕಾರಣ ದೇವರು ಮತ್ತು ದೇವರ ಮೇಲಿರ್ತಕ್ಕಂಥ ನಂಬಿಕೆ. ಮಹಿಳೆಯರ ಆದಿಯಾಗಿ ಈಗ ನೋಡಿದ್ರಲ್ಲ ನೀವೆಲ್ಲನ, ಅದು ಪ್ರೀತಿಯ ಸಂಕೇತ. ದೇವರ ಸನ್ನಿಧಿಯಲ್ಲಿ ಒಬ್ಬರೊಬ್ಬರು ಡಿಕ್ಕಿ ಹೊಡೆಯೋದು ಅವರ ಪ್ರೀತಿಯ ಸಂಕೇತ. ಹಾಗಾಗಿ ಅದು ಬೇರೆ ಅರ್ಥ ಇಲ್ಲ. ಅದಕ್ಕೆ ನಾವು ಬೇರೆ ಅರ್ಥವನ್ನು ಕಟ್ಟಿ ಅದನ್ನು ಬೇರೆ ರೀತಿ ಹೇಳೋಕ್ಕೆ ಅವಕಾಶವೇ ಇಲ್ಲ. ಅದೊಂದು ಹೆಣ್ಣು ಮಕ್ಕಳ ಮಧ್ಯೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಹಬ್ಬ ಇದು. ನಮಗೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಅಂತ. ಇಲ್ಲ, ಹಾಗಿಲ್ಲ. ಇರೋ ಭಿನ್ನಾಭಿಪ್ರಾಯವನ್ನು ಮರೆತು ಒಂದಾಗೋ ಹಬ್ಬ ಇದು. ಹಾಗಾಗಿ ಇದನ್ನು ತುಂಬ ಹಿಂದಿನಿಂದಲೂ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಈ ಕಾಲದಲ್ಲೂ ಸಹ ನಾವು ಇದನ್ನು ಅಷ್ಟೇ ಅರ್ಥಪೂರ್ಣವಾಗಿ ಆ ಸಂಪ್ರದಾಯವನ್ನು ಅಥವಾ ನಂಬಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ದೂರದ ಊರುಗಳಿಂದ ಬಂದ ನಾದಿನಿಯರು ಹಾಗೂ ಅದೇ ಊರಿನಲ್ಲಿರುವ ಅತ್ತಿಗೆಯರು ಗ್ರಾಮದೇವರ ಸಮ್ಮುಖದಲ್ಲಿ ಪರಸ್ಪರ ಡಿಚ್ಚಿ ಹೊಡೆದುಕೊಳ್ಳುತ್ತಾರೆ. ಈ ಆಚರಣೆಯ ಹಿಂದಿರುವುದು ಪ್ರೀತಿಯ ಸಂಕೇತ. ಸಂಸಾರ ಅಂದ ಮೇಲೆ ಸಣ್ಣ ಪುಟ್ಟ ವೈಮನಸ್ಸುಗಳು ಇರುವುದು ಸಹಜ. ಅಂತಹ ಹಳೆಯ ವೈಷಮ್ಯಗಳನ್ನ ಮರೆತು ಅತ್ತಿಗೆ ನಾದಿನಿಯರು ಸುಲಲಿತವಾಗಿ ಜೀವನ ನಡೆಸಲಿ ಎಂಬ ಸದಾಶಯ ಈ ವಿಶಿಷ್ಟ ಪದ್ಧತಿಯನ್ನ
ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಮೈದಾನದ ಒಂದು ಬದಿಯಲ್ಲಿ ಅತ್ತಿಗೆಯರು, ಮತ್ತೊಂದು ಬದಿಯಲ್ಲಿ ನಾದಿನಿಯರು ಸಜ್ಜಾಗಿ ನಿಲ್ಲುತ್ತಾರೆ. ಊರಿನ ಹಿರಿಯರಿಂದ ಸೂಚನೆ ಸಿಗುತ್ತಿದ್ದಂತೆ ಓಡೋಡಿ ಬಂದು ಎದುರು ಬದುರು ನಿಂತು ಪರಸ್ಪರ ತಲೆಗೆ ಡಿಚ್ಚಿ ಹೊಡೆದುಕೊಳ್ಳುತ್ತಾರೆ. ಹಲವು ವರ್ಷಗಳಿಂದ ಮಾತು ಬಿಟ್ಟವರು ಕೂಡ ಈ ಡಿಚ್ಚಿ ಹೊಡೆದ ಮೇಲೆ ಹಳೆದೆಲ್ಲವನ್ನ ಮರೆತು ಒಂದಾಗುವುದು ಈ ಹಬ್ಬದ ವಿಶೇಷ. ಇನ್ನು ಈ ಹಬ್ಬದಲ್ಲಿ ಕೇವಲ ಮಹಿಳೆಯರಷ್ಟೇ ಅಲ್ಲ, ಗ್ರಾಮದ ಯುವಕರು ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ಮಣೆವು ಕಾರ್ಯಕ್ರಮದ ಮೂಲಕ ಹರಕೆ ತೀರಿಸುವ ಭಕ್ತರು ಅಹೋಬಲ ನರಸಿಂಹ ಸ್ವಾಮಿಗೆ ಬಾಳೆಹಣ್ಣಿನ ಗೋನೆಗಳನ್ನು ಸಮರ್ಪಿಸುತ್ತಾರೆ. ಶ್ರೀ ಅಹೋಬಲ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ಆಚರಿಸಬೇಕಾಗಿತ್ತು. ಕಾರಣಾಂತರದಿಂದ ನಾವು ಕಳಸ ಮಹೋತ್ಸವ ಮಾಡಿ ಈಗ ಮಾರ್ಚ್ ತಿಂಗಳಲ್ಲಿ ನಡೆಸುತ್ತಿದ್ದೇವೆ. ಹಿಂದೆ ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಜ್ಜಗಳು ಈ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಇಲ್ಲಿ ಏನೆಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಅತ್ತಿಗೆ ನಾದಿನಿಯರು ಈ ಡಿಚ್ಚಿ ಹಬ್ಬವನ್ನು ಒಡೆಯುವುದರಿಂದ ಅವರಿಗೆ ಮನಸ್ಸಿನಲ್ಲಿ ಸಂಪೂರ್ಣವಾದ ಒಳ್ಳೆಯ ಮನೆಯ ಭಾವನೆ ಬರುತ್ತದೆ. ಇಲ್ಲಿ ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಸರ್ವತೋಮುಖವಾದ ಒಂದು ಭಾವನೆ ಇಲ್ಲಿ ನಡೆಯುತ್ತದೆ ಅಂತಂದೇಳಿ ನನ್ನ ಎರಡು ಮಾತು. ಹಿರಿಯೂರು ತಾಲೂಕು ಸಿಎನ್ ಮಾಳಿಗೆ ಎಂಬ ಗ್ರಾಮದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಈ ಮಹೋತ್ಸವವನ್ನು ನಡೆಸಲಾಗಿದೆ. ಕಳಸ ಪ್ರತಿಷ್ಠಾಪನೆ, ಡಿಚ್ಚಿ ಹೊಡೆದುಕೊಳ್ಳುವ ಹಬ್ಬ ಎಲ್ಲವನ್ನು ಇದೇ ತಿಂಗಳಲ್ಲಿ ಮಾಡಬೇಕಾಗಿತ್ತು. ಅತ್ತಿಗೆ ನಾದಿನಿಯರು ಡಿಚ್ಚಿ ಕೊಳ್ಳುವುದರಿಂದ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಡಿಚ್ಚಿ ಇಲ್ಲದಿದ್ದರೆ ಮಳೆ ಬೆಳೆ ಸಮೃದ್ಧಿ ಫಲಿಸಲ್ಲ ಎಂದು ಈ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಚಿಕ್ಕಿರಣದ ಮಾಳಿಗೆ ಎಂಬ ಗ್ರಾಮದಲ್ಲಿ ಕಾರ್ತಿಕ ಮಹೋತ್ಸವ ಹಾಗೂ ಕಳಸ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದು ಈ ಹಬ್ಬದಲ್ಲಿ ತುಂಬ ಸಡಗರದಿಂದ ಆಚರಿಸುತ್ತಿದ್ದು, ಈ ಜಾತ್ರಾ ಮಹೋತ್ಸವದ ಪಾಯಿಂಟ್ ಏನೆಂದರೆ ಅತ್ತಿಗೆ ನಾದಿನಿಯರು ಡಿಚ್ಚಿ ಕೊಡುವಂತಹ ಪದ್ಧತಿ ಮೊದಲಿಂದ ತಾತ ಮುತ್ತಾತ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಆದ್ದರಿಂದ ಅತ್ತಿಗೆ ನಾದಿನಿಯರು ಡಿಚ್ಚಿ ಕೊಡುವಂತಹ ಸಂಪ್ರದಾಯ ಇಲ್ಲಿ ನಡೀತಿದೆ. ಮೊದಲು ತಾತ ಮುತ್ತಾತ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಯಾವುದೇ ಊರಿಗೆ ಕೊಟ್ಟಿದ್ರು ಇಲ್ಲಿ ಬಂದು ಕಾರ್ತಿಕ ಮಹೋತ್ಸವದಲ್ಲಿ ಡಿಚ್ಚಿ ಕೊಡಬೇಕು ಅನ್ನೋ ಸಂಪ್ರದಾಯ ನಡೆಸ್ಕೊಂಡು ಬಂದಿದೆ. ಅಕಸ್ಮಾತ್ ಬರದೆ ಅನಿವಾರ್ಯ ಇಲ್ಲ ಅಂದರೆ ತಲೆನೋವು ಬರುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಆದಷ್ಟು ಹೆಣ್ಣು ಮಕ್ಕಳು ಮಿಸ್ ಮಾಡದೆ ಬರ್ತಾರೆ. ತುಂಬ ಖುಷಿಯಾಗಿ ಆಚರಿಸ್ತಾರೆ. ಶ್ರೀ ಅಹೋಬಳ ನರಸಿಂಹಸ್ವಾಮಿ ದೇವಸ್ಥಾನದ ಕಾರ್ಯ ಹಾಗೂ ಸ್ವಾಮಿಯ ಕಾರ್ಯಕ್ರಮವನ್ನು ನಮ್ಮ ತಾತ ಪೂರ್ವ ಕಾಲದಿಂದಲೂ ಮಾಡಿಕೊಂಡು ನಡೆಸ್ಕೊಂಡು ಬಂದಿದ್ದರು. ಇತ್ತೀಚೆಗೆ ಬರ್ತಾ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಕೆಲವಾರು ಜನಗಳ ಸಹಕಾರ ಮತ್ತು ವಿದ್ಯಾವಂತರು ನಮಗೆ ಬಹಳ ಸಹಕಾರ ಕೊಟ್ಟು ಬಹಳ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೂ ಸಹ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಡೋಕ್ಕೆ ಎಲ್ಲರೂ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಧುನಿಕತೆಯ ಅಬ್ಬರದಲ್ಲಿ ಹಳೆಯ ಸಂಪ್ರದಾಯಗಳು ಮರೆಯಾಗುತ್ತಿರುವ ಈ ಕಾಲದಲ್ಲಿ ಸಿಎನ್ ಮಾಳಿಗೆ ಗ್ರಾಮದ ಜನರು ತಮ್ಮ ಬುಡಕಟ್ಟು ಸಂಸ್ಕೃತಿಯನ್ನ ಉಳಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಅತ್ತಿಗೆ ನಾದಿನಿಯರ ಡಿಚ್ಚಿ ಹಬ್ಬವು ಕೇವಲ ಒಂದು ಆಚರಣೆಯಾಗಿ ಉಳಿಯದೆ ಸಂಬಂಧಗಳ ನಡುವಿನ ಬೆಸುಗೆಯಾಗಿ ಮಾರ್ಪಟ್ಟಿದೆ ಎಂದರೆ ತಪ್ಪಾಗೋಲ್ಲ.